ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸ್.ಟಿ. ನಾಗೇಶ್ 3ನೇ ಬಾರಿಗೆ ಅವಿರೋಧ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಹಿರಿಯ ಸದಸ್ಯರಾದ ವಿಮಲಮ್ಮ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 5 ವರ್ಷದ ಅವಧಿಗೆ ಇಂದು ಚುನಾವಣೆ ನಡೆಯಿತು. ಒಟ್ಟು 12 ನಿರ್ದೇಶಕರ ಬಲ ಹೊಂದಿರುವ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲ 12 ಮಂದಿ ನಿರ್ದೇಶಕರು ಭಾಗವಹಿಸಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಅಧ್ಯಕ್ಷರಾಗಿದ್ದ ನಾಗೇಶ್ ಅವರು ಮರು ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದ್ದರು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿರಿಯ ಮಹಿಳಾ ಸದಸ್ಯರಾದ ವಿಮಲಮ್ಮ ನಾಮಪತ್ರ ಸಲ್ಲಿಸಿದ್ದರು. ನಂತರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಸ್.ಟಿ. ನಾಗೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಮಲಮ್ಮ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ನಾಗೇಶ್ ಅಧ್ಯಕ್ಷರಾಗಿಯೂ ವಿಮಲಮ್ಮ ಉಪಾಧ್ಯಕ್ಷರಾಗಿಯೂ ಅವಿರೋಧ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಸಹಕಾರ ಸಂಘಗಳ ಇಲಾಖೆಯ ಹಿರಿಯ ಅಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದ್ರು. ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಫಲಿತಾಂಶ ಹೊರ ಬೀಳುತ್ತಿದ್ದಂತೆ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇದೇ ಸಂದರ್ಭ ಸಹಕಾರ ಸಂಘದ ವತಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು. ಚುನಾವಣೆ ಬಳಿಕ ಅಧಿಕಾರಿ ಮಂಜುನಾಥ್ ಮಾತನಾಡಿ 5 ವರ್ಷದ ಅವಧಿಗೆ ಇಂದು ಹುಲ್ಲಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಸ್.ಟಿ. ನಾಗೇಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ವಿಮಲಮ್ಮ ನಾಮಪತ್ರ ಸಲ್ಲಿಸಿದ್ದರು. ಇವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ನಾಗೇಶ್, ಉಪಾಧ್ಯಕ್ಷರಾಗಿ ವಿಮಲಮ್ಮ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಅದೇ ರೀತಿ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಚ್.ಡಿ. ನಾಗೇಶ್ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವಿಮಲಮ್ಮರವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಾಮಪತ್ರವನ್ನು ಪರಿಶೀಲಿಸುವ ಸಮಯದಲ್ಲಿ ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರ್ತವೆ ಅಂತ ನನಗೆ ಮನವರಿಕೆ ಆಗಿರುತ್ತೆ. ಅದೇ ರೀತಿ ವಾಪಸಾತಿ ಸಮಯದಲ್ಲಿ ಮತ್ತೆ ಇದಕ್ಕೆ ಹೆಚ್ಚಿಗೆ ಒಂದಕ್ಕಿಂತ ಹೆಚ್ಚಿಗೆ ನಾಮಪತ್ರ ಬರೆದೋರ ಕಾರಣ ವಾಪಸಾತಿ ಸಮಯದಲ್ಲಿ ಯಾವುದೇ ವಾಪಸಾತಿ ಆಗಿರೋದು ಇವರು ಕಣದಲ್ಲಿ ಉಳಿದಿರ್ತಾರೆ. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನಾಮಿನೇಷನ್ ಆಗದವ್ರ ಕಾರಣ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಚ್.ಡಿ. ನಾಗೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಂತ ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವಿಮಲಮ್ಮ ಅವರು ಕೂಡ ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಂತ ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಂಜು ಅಂತ, ಸಹಕಾರ ಸಂಘಗಳ ಹಿರಿಯ ನಿರ್ದೇಶಕರು, ಮೈಸೂರು ರಿಟರ್ನಿಂಗ್ ಆಫೀಸರ್. ಧನ್ಯವಾದಗಳು. ಈ ಒಂದು ಹುಲ್ಲಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 26ನೇ ತಾರೀಕು ಎಲೆಕ್ಷನ್ ನಡೀತು. ಆಡಳಿತ ಮಂಡಳಿ ಚುನಾವಣೆ ಮತ್ತೆ ಇವತ್ತು ಅಧ್ಯಕ್ಷ ಚುನಾವಣೆ ನಡೆದಿದೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಇಷ್ಟು ಸುಗಮವಾಗಿ ಸಾಗಲು ಎಲ್ಲ ಸಂಘದ ಸದಸ್ಯರುಗಳು, ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ಚುನಾವಣೆ ಪ್ರಕ್ರಿಯೆ ಸುಗಮವಾಗಿ ಸಾಗಲು ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. 3ನೇ ಬಾರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಾಗೇಶ್ ಮಾತನಾಡಿ, ಕಳೆದ 2 ಅವಧಿಯಲ್ಲೂ ಎಲ್ಲರ ಸಹಕಾರದಿಂದ ಸಂಘದ ಅಭಿವೃದ್ಧಿಗೆ ಉತ್ತಮ ಕೆಲಸ ಮಾಡಿದ್ದೆ. ಈ ಬಾರಿಯೂ ಕೂಡ ಎಲ್ಲ ನಿರ್ದೇಶಕರು, ಮುಖಂಡರು, ಅಧಿಕಾರಿಗಳ ಸಹಕಾರ ಪಡೆದು ಸಂಘದ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಹಾಗೂ ರೈತರಿಗೆ ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಸಹಕಾರ ಸಂಘದ ವಾಣಿಜ್ಯ ಮಳಿಗೆಗಳು ಮತ್ತು ಆಸ್ತಿಗಳನ್ನು ಉಳಿಸಿ ಸಂಘದ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸುತ್ತಾ, ಇದಕ್ಕೆ ಎಲ್ಲ ನಿರ್ದೇಶಕರು ಕೈಜೋಡಿಸಬೇಕು ಹಾಗೂ ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ನಿರ್ದೇಶಕರಿಗೆ ಗ್ರಾಮದ ಮುಖಂಡರು ಮಾಲಾರ್ಪಣೆ ಮಾಡಿ ಅಭಿನಂದಿಸಿದ್ದು, ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ನಂಜುಂಡಸ್ವಾಮಿ ಸೇರಿದಂತೆ ಎಲ್ಲ ನಿರ್ದೇಶಕರು ಮತ್ತು ಸದಸ್ಯರುಗಳು ಉಪಸ್ಥಿತರಿದ್ದರು. 5 ವರ್ಷಗಳ ಚುನಾವಣೆಗೆ ನಮ್ಮ ಎಲ್ಲ ನಿರ್ದೇಶಕರು ಮತ್ತು 12 ಜನ ಶಾಸಕರು, 12 ಜನ ಡೈರೆಕ್ಟರ್ ನಿರ್ದೇಶಕರನ್ನು ಆಯ್ಕೆ ಮಾಡಿದಂಥ ಎಲ್ಲ ಷೇರುದಾರರ ಪದಗಳಿಗೆ ಮತ್ತು ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈಗ ನಾವು ನಾವು ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಸಹಕಾರದ ಸಂಘದ ಅಭಿವೃದ್ಧಿಗೆ ಮತ್ತು ರೈತರ ಅಭಿವೃದ್ಧಿಗೆ ಹೆಚ್ಚಿನ ಅವಶ್ಯಕತೆ ಇದ್ದು ನಾವು ಹೆಚ್ಚಿನ ಗಮನ ಕೊಡಬೇಕಾಗಿ ಎಲ್ಲರೂ ಸಹಕಾರದಿಂದ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ನಮ್ಮ ನಿರ್ದೇಶಕರ ಮನೆಯಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲವೂ ಹೆಚ್ಚಿನ ಒತ್ತು ಕೊಟ್ಟು ನಮಗೆ ಸಹಕಾರವನ್ನು ನೀಡಬೇಕು ಅಂತೇಳಿ, ಯಾವುದೇ ಇದ್ರೂ ನಾವು ಅಭಿವೃದ್ಧಿ ಮೂಲಕ ಜನಗಳಿಗೆ ನಾವು ಏನು ಅನ್ನೋದನ್ನು ನಮ್ಮ ಸಹಕಾರ ಸಂಘದ ಅಭಿವೃದ್ಧಿಯನ್ನು ತೋರಿಸ್ಬೇಕು ಅಂತೇಳಿ ನಮ್ಮ ಎಲ್ಲರೂ ಸಹಕಾರ ಕೊಡಿ ಅಂತೇಳಿ ಎಲ್ಲ ನಮ್ಮ ನಿರ್ದೇಶಕರಿಗೂ ನಾನು ಒಂದು ಮನವಿಯನ್ನು ತಮ್ಮ ಈ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಮುಂದಿನ ಇದಕ್ಕೆ ಈಗ 3ನೇ ಸರಿ ನನ್ನ ಆಯ್ಕೆ ಮಾಡಿದ್ದಾರೆ. ಈ ಸಹಕಾರ ಸಂಘದಲ್ಲಿ 3ನೇ ಸರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ.
ಇದನ್ನು ನಾನು ಮುಂದೆ ಸ್ವಲ್ಪ ಹೆಚ್ಚಿನ ಇದನ್ನು ಗಮನ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಗಮನ ಕೊಟ್ಟು ನಾನು ಮುಂದೆ ಭಾಳ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲನೂ ಡೈರೆಕ್ಟರ್ ನಿರ್ದೇಶಕರನ್ನು ನಾನು ಮನವಿ ಮಾಡ್ತೀನಿ. ಇನ್ನು ಕೆಲವು ಈಗ ಕಟ್ಟಡಗಳು, ಈಗ ವಾಣಿಜ್ಯ ಕಟ್ಟಡಗಳನ್ನ ಈಗ ಎಲ್ಲ ಇದರಲ್ಲಿ ನ್ಯಾಯಾಲಯದಲ್ಲಿದೆ. ಆ ನ್ಯಾಯಾಲಯದ ಮೂಲಕ ಅದನ್ನು ಪುನಃ ಬಿಡಿಸಿ ಅದನ್ನು ಹರಾಜು ಮೂಲಕ, ಪಬ್ಲಿಕ್ ಹರಾಜು ಮೂಲಕ ಅದನ್ನು ಪುನಃ ಹರಾಜು ಮಾಡಿ ಸಹಕಾರ ಸಂಘಕ್ಕೆ ಅದನ್ನು ಪುನಃ ಬಾಡಿಗೆ ನೀಡಿ ಅದನ್ನು ಸಹಕಾರ ಸಂಘನ ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಮತ್ತು ಅಲ್ಲಿಂದ ಬಂದು ಮತ್ತು ಹೆಚ್ಚಿನ ಈಗ ಸಹಕಾರ ಸಂಘದಿಂದ ಏನು ಖರ್ಚು ವೆಚ್ಚ ಕೋರ್ಟಿಗೆ ಏನು ಖರ್ಚು ವೆಚ್ಚ ಆಗಿದೆ ಆದೇಶ ಅದನ್ನು ಕೋರ್ಟ್ಗೆ ಖರ್ಚು ವೆಚ್ಚ ಎಲ್ಲವನ್ನು ಅವರಿಂದ ಬಾಡಿಗೆದಾರರಿಂದ ನಾವು ಕೋರ್ಟ್ ಆದೇಶದ ಮೂಲಕ ವಸೂಲಿ ಮಾಡಿ ಸಂಘಕ್ಕೆ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತೇವೆ. ಮತ್ತು ಹೆಚ್ಚಿನ ರೈತರಿಗೆ ಮುಂದಿನ ಹೊಸ ಸಾಲವನ್ನು ಕೊಡಿಸಿ ಮತ್ತು ಈಗಾಗಲೇ ಮುಖ್ಯವಾಗಿ ಹೇಳಿದ್ರೆ ನಮಗೆ ಈಗ ಸುಸ್ತಿನ ವಸೂಲಿ ಮಾಡೋಕ್ಕೆ ನಮ್ಮ ಸದಸ್ಯರು ಇದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತೇಳಿ ಇದರಲ್ಲಿ ತಮ್ಮ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ಮುಂದೆ ಅದಾದಮೇಲೆ ಇವೆಲ್ಲ ಎಲ್ಲ ಹೊಸ ಸದಸ್ಯರಿಗೂ ಸಹ ಸಾಲ ಕೊಟ್ಟು 0% ಸಾಲ ಕೊಡಿಸಿ ಅಭಿವೃದ್ಧಿ ಪಡಿಸೋಕ್ಕೆ ನಾನು ಭಾಳ ಶ್ರಮ ಪಡ್ತೀನಿ ಅಂತೇಳಿ ಈ ಮೂಲಕ ತಮ್ಮೆಲ್ಲ ನಿರ್ದೇಶಕರಲ್ಲಿ ಮನವಿ ಮಾಡಿ ಮತದಾರ ಬಂಧುಗಳಿಗೆ ಮತ್ತು ನಮ್ಮ ಪತ್ರಕರ್ತರಿಗೆ ಎಲ್ಲರಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ರಿಟರ್ನಿಂಗ್ ಆಫೀಸರು ಮಂಜೂರು ಅವರು ಇದ್ದಾರೆ, ಅವರು ಸಹ ಸಹಕಾರ ನೀಡಿದಂಥವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.